ಹೇಳ್ರಪ್ಪ. ಅಮ್ಮ ಏನ್ ಹೆಸರು? ಅಯ್ಯೋ ನಮ್ ಮಾತಾಡಕ್ ಬರಲ್ದವ್ರ. ಅಯ್ಯ ಚಂದ ಮಾತಾಡ್ತಿದ್ದೀರಾ ನೋಡಿ ಇಲ್ಲಿ. ಕೆ ಶಿವಕುಮಾರ್ ಸಿಎಂ ಆಗ್ತಾರಂತೆ. ತಡೆ ಕಾಯ್ತಾ ಇಲ್ಲ ಅವ್ರು ಹೇಳ್ದಂಗೆ. ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಏನೆಲ್ಲ ನಿರೀಕ್ಷೆ ಇದೆ ನಿಮ್ಗೆ? ಬೆಲೆಗಳೆಲ್ಲ ಕಡಿಮೆ ಮಾಡಬೇಕು, ಎಲ್ಲ GST ಎಲ್ಲ ಕಡಿಮೆ ಮಾಡಬೇಕು. ಏನಂದೆ ಇನ್ನೊಂದ್ಸಲ ಹೇಳು. GST ಎಲ್ಲ ಕಡಿಮೆ ಮಾಡಬೇಕು, ಗೋಲ್ಡ್ ರೇಟ್ ಎಲ್ಲ ಕಡಿಮೆ ಮಾಡಬೇಕು. ಯಾವ ಇವೆಲ್ಲ ಗೋಲ್ಡ್ ರೇಟ್ GST ಎಲ್ಲ ಅವ್ರ ಕೈಯಲ್ಲಿ ಇಲ್ವಲ್ಲ ಪಾಪ. ಆಯ್ತು ಬಿಡು. ಕಡ್ಲೆಕಾಯಿ ತಿಂದು ನಿಲ್ಸ್ಬಿಟ್ಟು ಮಾತಾಡೋ ಜನ ತಿನ್ನುವ ಸುಮಾರು ತಿನ್ಬೇಕು ಹೇಳಿ. ಸಿದ್ದರಾಮಯ್ಯ ತರ ಆಡಳಿತ ನಡ್ಸಕ್ ಆಗುತ್ತಾ ಅಂತ ಪ್ರಶ್ನೆ ಇದೆ. ಶಿವಕುಮಾರ್ ಡಿ ಕೆ ಶಿವಕುಮಾರ್ 6 ಗಂಟೆ ಹೆಚ್ಚಾಗಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತದ. ನಮ್ಗೆ ಹೋಗ್ಬೇಕು ಹಂಗಂತ ಹೇಳಿ ನಮ್ಮ ಹೆಸರು ಹೇಳಿ. ಆಯ್ತಾಯ್ತು ನಾಗರಾಜ್ ವೀರಭದ್ರೇಗೌಡ ನಾಗರಾಜ್ ಅಂತ ಹೇಳಿ. ಆಯ್ತು. ಅಮ್ಮ ಏನ್ ಹೆಸರು? ಅಯ್ಯೋ ನಮ್ ಮಾತಾಡಕ್ ಬರಲ್ದವ್ರ. ಅಯ್ಯ ಚಂದ ಮಾತಾಡ್ತಿದ್ದೀರಾ ನೋಡಿ ಇಲ್ಲಿ. ಇಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಬರಲ್ಲ ಅಂತೀರಾ. ಯಾವ್ರು? ನಾವ್ ಅರಳಾಳು. ಕನಕಪುರಕ್ಕೆ ಸಂಬಂಧಪಡುತ್ತಾ? ಓಕೆ. ಏನ್ ಸಮಾಚಾರ? ನ್ಯೂಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಮೇಡಮ್. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಂತೆ. ಆಗ್ಲಿ ಸಂತೋಷ. ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಆಯ್ತು. ಅವ್ರು ಆದ್ರೆ ತಡೆ ಕಾಯ್ತಾ ಇಲ್ಲ ಅವ್ರು ಹೇಳ್ದಂಗೆ. ಖುಷಿ ತಡೆಯಕ್ ಆಗ್ತಿಲ್ವಾ? ಓಕೆ. ಏನ್ ಹೆಸರು? ಸರ್ ರಮೇಶ್ ಅಂತಾರ್ರಿ. ಏನ್ ಮಾಡ್ತೀರಿ ರಮೇಶ್? ನಾವು ಬೆಂಗಳೂರಾಗ ಇರ್ತಾವ್ರಿ, ಕಿದ್ವಾ ಹಾಸ್ಪಿಟ್ಲಾಗ. ಹೌದ್ರಿ. ಇಲ್ಲಿ ಯಾಕೆ ಬಂದಿರಿ? ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹೌದಾ? ಕಪ್ಪಳಮ್ಮನ ದೇವಸ್ಥಾನಕ್ಕೆ. ಉತ್ತರ ಕರ್ನಾಟಕ ಹೌದಿಲ್ಲ ನಿಮ್ದು? ನಮ್ದು ಹಾವೇರಿ ಡಿಸ್ಟಿಕ್ ಊರು. ಹಾವೇರಿ. ಬೆಂಗಳೂರಾಗ ಕಿದ್ವಾ ಹಾಸ್ಪಿಟ್ಲಾಗ ಔತ್ಕಿಪಿ ಕೆಲಸ ಮಾಡ್ತೀವಿ. ಹೌದೇನ್ರಿ? ಇಲ್ಲಿ ಕಬ್ಬಾಳಗ್ ಹೋಗಿದ್ರಿ? ಕಬ್ಬಾಳಗ್ ಹೋಗಿದ್ವಿ ದೇವಸ್ಥಾನಕ್ಕೆ. ಓಕೆ. ರಾಜ್ಯದಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಏನಂತೀರಿ? ನಮಗಷ್ಟು ಮಾಹಿತಿ ಇಲ್ರಿ ರಾಜ್ಯದ್ದು. ಏನ್ರಿ ನೀವ್ ಹಿಂಗಂದ್ರೆ ಓಟ್ ಹಾಕಿರೋ ಇಲ್ಲ ನೀವು? ಓಕೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರು ನಿನ್ನೆ ಅಂತ ಹೇಳ್ತಾ ಇದ್ರು ನಿನ್ನೆ. ನಮ್ಮ ಮನೆ ಟಿವಿ ಇಲ್ಲ, ಹಂಗಾಗಿ ನೋಡಿಲ್ಲ. ಓಕೆ. ಮುಂದೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಂತೆ. ಆಗ್ತಾರಂತ ಹೇಳಿದ್ರು. ಅವ್ರ ಸಿಎಂ ಆಗಿದ್ರು ಒಳ್ಳೇದು. ಏನಾಯ್ತು? ಎಲ್ಲಾರ ಜಮೀನುಗಳು ಎಲ್ಲ ವಚಾರಿಂದ ಅಕ್ವೈರಿ ಮಾಡ್ಕೊ ಬರ್ತಾರ್ಲಿ. ಯಾರು? ಡಿ ಕೆ. ಹೌದಾ? ಮಾಡ್ತಿದ್ದಾರಾ? ಎಲ್ಲೆಲ್ಲಿ ಮಾಡಿದ್ದಾರೆ? ಎಲ್ಲಿ ಬಿಡದಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಹಳ್ಳಾಳು. ಈಗ ಸಿಎಂ ಆಗ್ತಾ ಇದಾರಂತಲ್ಲ. ಸಿಎಂ ಆಗ್ಬಿಟ್ಟು ಎಲ್ಲ ವಚಾರಿಂದ ಬೋಳ್ಸ್ಬಿಡ್ಲಿ ಬಿಡು ಇಡೀ ಕರ್ನಾಟಕ. ಸಿಟ್ಟಿದೆ ನಿಮ್ಗೆ ಅವ್ರ ಮೇಲೆ? ಅವ್ರು ಇದ್ಬಿಟ್ರೆ ದೇಶನೇ ಹಾಳು. ಹೌದಾ? ಓಕೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರು ನೆನ್ನೆ, ಏನ್ ಹೇಳ್ತೀರಿ? ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ ಕೊಟ್ಟ? ಪರ್ಮಿಷನ್ ಕೊಡ್ಬೇಕಾಗಿತ್ತು. ಅಂದ್ರೆ ಡಿ ಕೆ ಶಿವಕುಮಾರ್ ಅಲ್ಲ, ಪರಮೇಶ್ವರ್ನ ಸಿಎಂ ಮಾಡ್ಬೇಕಾಗಿತ್ತು ಅಂತ. ಅವರ ಗೌಡ್ರೆ ಆಳ್ಬೇಕಾ ರಾಜ್ಯನ? ಲಿಂಗಾಯತ್ರಿ ಆಳ್ಬೇಕಾ? ಬ್ರಾಹ್ಮಣ್ರೆ ಆಳ್ಬೇಕಾ? ಯಾರ್ಯಾರು ಆಳ್ಬೇಕು? SCಗೂ ಕೊಡ್ಲಿ ಬಿಡ್ರಿ. SC ಏನು ಅವನ ಮನ್ಸ ಅಲ್ವಾ? ಟೀಕೆನೇ ಮನ್ಸ. ಅವನ ಗೌಡ ಅವನಿಗೆ ಕೊಡ್ಬೇಕಾ? ಹಿಂದುಳು ಕ್ಯಾಸ್ಟ್ ಕೊಟ್ಟಿದ್ರೆ ಎಷ್ಟು ಮರ್ಯಾದೆ ಇತ್ತು. ಪಕ್ಷ ಕಟ್ಟಿದಾರ. ಕರ್ಗೆ ಕೊಟ್ಟಿದ್ದಾರಾ? ಕರ್ಗೆ ಕೊಡ್ಲಿಲ್ಲ. ಎಲ್ಲ ಹಿಂದುಳ್ದು ಕುಣ್ಸವ್ರೆ ಅವ್ರಿಗೆ. ಯಾವುದೋ ಒಂದು ಸೀಟ್ ಕೊಟ್ಬಿಟ್ಟು. ಡಿ ಕೆ ಶಿವಕುಮಾರ್ ಪಕ್ಷ ಬೆಳೆಸಿದ್ದಾರೆ ಅಂತಾರೆ. ಯಾರು? ಡಿ ಕೆ ಶಿವಕುಮಾರ್ ಮನೆ ಆಳ. ಅವನು ಮನೆ ಆಳ. ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಏನ್ ಹಾಳು ಮಾಡಿದ್ದಾರೆ? ಇದೇ ಎಲ್ಲ ಪ್ರಪಂಚನೇ ಕಿತ್ಕತ್ತವನೆಲ್ಲ. ಹೌದಾ? ಇನ್ನು ಸೀಟಿ ಮೇಲೆ ಕುತ್ಕಂದ್ರೆ ಎಲ್ಲ ಕುಡಿಸ್ಬಿಡ್ತಾನೆ. ಸಿಎಂ ಆದ್ರೆ ಇಡೀ ರಾಜ್ಯನೇ ಹಂಗಾಗುತ್ತೆ. ಮುಗಿಸ್ಬಿಡ್ತಾನೆ ಬಿಡಿ. ಶೋಭಾ ಏನ್ ಮಾಡ್ತೀರಾ? ನಾವು ಗಾರ್ಮೆಂಟ್ಸ್ ಕಲ್ತೀವಿ. ಯಾವ್ರು? ಇದೇ ಊರು. ಓಕೆ. ಏನ್ ಊರಲ್ಲಿ ಸುದ್ದಿ ಏನಿದೆ? ಏನಿದೆ ಮೇಡಮ್, ಬೆಳಗ್ಗೆ ಆಯ್ತು ಅಂದ್ರೆ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಯಾವ ಸುದ್ದಿ ಕಟ್ಕೊಂಡೇನು ಯಾವ ಸುದ್ದಿನೂ ನಾವು ಕೇಳಿಸ್ಕೊಳ್ಳೋದಿಲ್ಲ. ಆತರ ಅವಶ್ಯಕತೆನೂ ಇಲ್ಲ. ಯಾರು ಗೆದ್ರು ಏನ್ ಮಾಡಿದ್ರು ನಾವು ಏಕೋತಿನೂ ತಪ್ಪಲ್ಲ. ಮತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರು ನೆನ್ನೆ. ಹೌದಾ? ಸಿಎಂ ಅದೆಲ್ಲ ನಮ್ಗೆ ಸಿಎಂ ಆಗ್ತಾರಂತೆ ಮುಂದೆ. ಹೌದಾ ಮೇಡಮ್? ಒಳ್ಳೇದಾಗ್ಲಿ ಮೇಡಮ್. ಒಳ್ಳೇದಾಗ್ಲಿ ಬಿಡಿ. ಅಷ್ಟೇ. ಓಕೆ. ಏನ್ ಮಾಡ್ತೀರಾ ದಿವ್ಯಶ್ರೀ? ಜೈನ್ ಕಾಲೇಜಲ್ಲಿ ವರ್ಕ್ ಮಾಡ್ತೇನೆ. ವರ್ಕ್ ಮಾಡ್ತಾ ಇದ್ದೀರಿ. ಓಕೆ. ಏನ್ ಅನ್ಸುತ್ತೆ ನಿಮ್ಮೂರ ಬಗ್ಗೆ? ನಿಮ್ಮೂರಿನ ಒಬ್ಬ ನಾಯಕ, ಒಬ್ಬ ಮಗ ಸಿಎಂ ಆಗ್ತಿದ್ದಾರೆ. ಖುಷಿ ಆಗುತ್ತೆ ಮ್ಯಾಮ್, ತುಂಬ ಖುಷಿ ಆಗುತ್ತೆ. ಎಲ್ಲ ಇರೋದಂಗೆ ಇರಬಾರ್ದು, ಚೇಂಜ್ ಆಗಬೇಕೆಲ್ಲ. ಎಲ್ಲ ಕಡಿಮೆ ಮಾಡಿ ರೈತರಿಗೆಲ್ಲ ಹೆಲ್ಪ್ ಮಾಡಬೇಕು. ನಮಗೆ ಕನಕಪುರದ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡಬೇಕು. ಏನೇನು ಇಂಪ್ರೂವ್ ಆಗಬೇಕು? ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಏನೆಲ್ಲ ನಿರೀಕ್ಷೆ ಇದೆ ನಿಮಗೆ? ನಿರೀಕ್ಷೆ ಬೆಲೆಗಳೆಲ್ಲ ಕಡಿಮೆ ಮಾಡಬೇಕು, ಎಲ್ಲ GST ಎಲ್ಲ ಕಡಿಮೆ ಮಾಡಬೇಕು, ಗೋಲ್ಡ್ ರೇಟ್ ಎಲ್ಲ ಕಡಿಮೆ ಮಾಡಬೇಕು. ಗೋಲ್ಡ್ ರೇಟು GST ಎಲ್ಲ ಅವ್ರ ಕೈಯಲ್ಲಿ ಇಲ್ವಲ್ಲ ಪಾಪ. ಇಲ್ವಲ್ಲ ಅಂದ್ರೆ ಏನಾದರೂ ಮಾಡ್ಬೇಕು ನಾವು. ಓಕೆ. ಖುಷಿಯಾಗಿದೆ.
ಹೌದಾ? ಆಗ್ಬೇಕು ಅಂತ ಆಸೆ ಇದೆ. ಹಾ ಹಾ ಹಾ. ಯಜಮಾನ್ರೆ ನಮಸ್ಕಾರ. ಹೇಳಿ. ಏನ್ ಹೆಸರು? ಹಾಂ ಏನ್ ಹೆಸರು? ನಾಗರಾಜು ನಮ್ಮ ಹೆಸರು. ಯಾವ ಊರು ನಿಮ್ದು? ಒಳ್ಳೇಬೇಕು ಬೇ. ಕನಕಪುರಕ್ಕೆ ಬರುತ್ತಾ? ಇನ್ನು ಎಲ್ಲಿಪ್ಪ ಇಲ್ಲಿಗೆ ಬರೋ ಕಾನ್ಪುರಿಗೆ ಉಯ್ಯಂಬಳ್ಳಿ ಒಬ್ರು ಕಾನ್ಪುರಿಗೆ ಬರೋದು. ಹೌದಾ? ಹಾಂ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಿದಾರಂತೆ. ಒಳ್ಳೇದಲ್ವೇ ಆಗೋದು, ಒಳ್ಳೆ ಕೆಲಸ. ಒಳ್ಳೆ ಕೆಲಸ. ಹೇಳಿ ಅವ್ರಿಗೆ ಮಳ್ಳೆ ನಾಗರಾಜು ಅಂತ ಇದೆ, ಮಳ್ಳೆ ವೀರಭದ್ರೇಗೌಡ ನಾಗರಾಜ ಉರ್ಪಂದದೆ. ಹಾ ನಾವು ಆಳುಗಾಕೆಲ್ಲ ಕಷ್ಟಪಡ್ತಾವೆ, ಹಾ. ಆಗು ಸರಿ ಅಂತ ಹೇಳಿದ್ರು ಅಂತ ಹೇಳಿ ಮಳ್ಳೆ ಒಂದು ಹೇಳಿ. ನಾವು ತೋರಿಸ್ತೀವಿ ಈಗ, ನೋಡ್ತಾರೆ ಅವ್ರು, ನೋಡ್ತಿದ್ದಾರೆ. ಏನ್ ಹೇಳಿ. ಹೇಳಕ್ ಇಷ್ಟಪಡ್ತೀರಾ? ನಮ್ಗೆ CM ಆಗೋದು ಸರಿ ಅವರು. ಹ್ಮ್ ಇಲ್ಲ ಇಲ್ಲ ತಿನ್ನುವ ಸುಮಾರು ತಿನ್ಬೇಕು ಹೇಳಿ. ಆಂಟಿ ಹೇಳ್ತಿದ್ದಾರೆ ಕಡ್ಲೆಕಾಯಿ ತಿನ್ಸೋದು ನಿಲ್ಸಿ ಅಂತ. ಆಯ್ತು ಹೇಳಿ. ಆಯ್ತಾ? ಓಕೆ. ಪರಮೇಶ್ವರ್ ಅವರು ಸೀನಿಯರ್ ಇದ್ದಾರೆ, ಅವ್ರಿಗೂ CM ಮಾಡ್ಬೇಕಿತ್ತು ಅಂತಿದ್ದಾರೆ. ಅವ್ರು ಆ ಕಾಲ ತಗೋಬೇಕು, ಇವರೆಲ್ಲ ಫೈಟ್ ಮಾಡ್ತಾರೆ. ಇವ್ರು ಒಬ್ಬರೇ ಶಿವಕುಮಾರ್ ಒಬ್ಬನೇ ಫೈಟ್ ಮಾಡ್ತಾರೆ. ಯಾರ ಕೈಲೂ ಆಗಲ್ಲ ಅಲ್ಲಾಡ್ಸಕ್ಕೆ ಅವ್ರನ್ನ. ಹೌದಾ? ಹಾ. ಸಿದ್ದರಾಮಯ್ಯ ತರ ಆಡಳಿತ ನಡ್ಸಕ್ ಆಗುತ್ತಾ ಅಂತ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅಂಗಡಿ ಹೆಚ್ಚಾಗಿ ಮಾಡ್ತಾನೆ, ಸಿದ್ದರಾಮಯ್ಯ ಗಂಟೆ ಹೆಚ್ಚಾಗಿ ನಡೆಸ್ತಾನೆ. ನಮ್ಮ ಶಿವಕುಮಾರ್ DK ಶಿವಕುಮಾರ್ ಅವ್ರಿಗಿಂತ ಹೆಚ್ಚಾಗಿ ಮಾಡ್ತಾನೆ ಅಂತ ನಮ್ಗೆ ಗೊತ್ತದ ನಂಬಿಕೆ. ಹೇಳಿ ಹಂಗಂತ ಮಳ್ಳೆಯವರು ಅಂತ ಹೇಳಿ. ಓಕೆ. ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದ ಅಗತ್ಯ ಇದೆಯಾ ಯಾರಿಗೆ? DK ಶಿವಕುಮಾರ್ಗೆ? ಅವ್ರ ಒಳಗೆ ಹಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಹಾ ಅವ್ರ ವಿಚಾರ ಏನು ನಮ್ಗೆ ಗೊತ್ತಿಲ್ಲ. ಹಾ ಆದ್ರೆ ಏನಾರಾಗಿಲ್ಲ, ಹಾ. ನಮ್ಗೆ DK ಶಿವಕುಮಾರ್ ಆಗೋದು ಸೂಕ್ತ ನಮ್ಗೆ. ಸೂಕ್ತ. ಹಾ. ಓಕೆ. ಈಗೆಲ್ಲ ಸರಿ ಆಗುತ್ತೆ ಅನ್ಸುತ್ತೆ. ಹಾ. ಚುಂಚು ಗಾಡಿ ಬತ್ತೀಗ ನೀವು ಹೋಗ್ಬೇಕಾ? ಹೋಗ್ಬೇಕು ಹಂಗಂತ ಹೇಳಿ ನಮ್ಮ ಹೆಸರು ಹೇಳಿ. ಆಯ್ತಾಯ್ತು, ಹೋಗಿ. ನಾಗರಾಜ್ ವೀರಭದ್ರೇಗೌಡ ನಾಗರಾಜ್ ಅಂತ ಹೇಳಿ. ಹಾ ಆಯ್ತು ಸರ್. ನಮಸ್ಕಾರ. ಏನ್ ಹೆಸರು? ಗಂಗಾಧರ್ ಅಂತ. ಏನ್ ಮಾಡ್ತೀರಾ ಗಂಗಾಧರ್ ಅವರೇ? ನಮ್ದು ಬಿಸ್ನೆಸ್. ಏನ್ ಎಲ್ಲ ಫುಲ್ ಖುಷಿ ಆಗಿದ್ದೀರಾ ಕನಕಪುರದಲ್ಲಿ? ಖುಷಿ ಆಗ್ಲೇಬೇಕದಲ್ಲ. ನಮ್ಮ ಕನಕಪುರ ತಾಲೂಕಲ್ಲಿ ಮುಖ್ಯಮಂತ್ರಿ ಆಗ್ತಿರೋದು ನಮ್ಗೆ ಬಹಳ ಸಂತೋಷದ ವಿಚಾರ. ನಾವು ಖುಷಿ, ಮತ್ತೆ ಇಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿ, ಹಂಗಾಗಿ ನಮ್ಮ ತಾಲೂಕವರು ಆಗಿರೋದ್ರಿಂದ ಬಹಳ ಖುಷಿ. ಇಡೀ ತಾಲೂಕಿಗೆ ಎಲ್ಲರಿಗೂ ಖುಷಿ. ಎಲ್ಲ ಪಕ್ಷದವರು ಕೂಡ ಎಲ್ಲ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾರೆ ನಮ್ಮ ತಾಲೂಕವರು ಮುಖ್ಯಮಂತ್ರಿ ಆಗಿರೋದ್ರಿಂದ. ಹೌದಾ? ಓಕೆ. DK ಶಿವಕುಮಾರ್ ಬಗ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಸಲ ಅವ್ರು CM ಆದ್ರೆ? ಅವ್ರ ಕೈಲಿ ಏನೇನು ಮಾಡ್ಬೋದು, ಒಂದು ರಾಜ್ಯಕ್ಕೆ ಒಂದು ಹಿತದೃಷ್ಟಿಯಿಂದ ಅವ್ರ ಕೈಲಿ ಏನೇನು ಯೋಜನೆಗಳು ಮಾಡ್ಬೋದು, ಅಥವಾ ಯಾವ ರೀತಿ ಜನಗಳಿಗೆ ಸಹಾಯ ಮಾಡ್ಬೋದು, ಏನೇನು ಯೋಜನೆ ಮಾಡ್ಬೋದು, ಅವರು ಒಂದು ಆ ಥರ ಯೋಜನೆಗಳು ಅವರು ಮಾಡ್ತಾರೆ. ಈಗ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ತದೆ. ಎಲ್ಲರನ್ನೂ ಅವ್ರನ್ನೂ ಹೊಂದ್ಕೊಂಡೆ ಅವ್ರನ್ನೂ ಜೊತೆ ಕರ್ಕೊ ಹೋಗ್ತಾರೆ. ಈ DK ಶಿವಕುಮಾರ್ ಅವರು 136 ಶಾಸಕರನ್ನು ಜೊತೆಲಿ ಕರ್ಕೊ ಹೋಗ್ತಾರೆ. ಸಿದ್ದರಾಮಯ್ಯ, ಖರ್ಗೆ, ಇಂಥ ಬಣ ಅಂತಾರೆ, ಪ್ರತಿಯೊಬ್ಬರನ್ನು ಅವ್ರ ಜೊತೆ ಕರ್ಕೊ ಹೋಗ್ತಾರೆ. ರಾಜ್ಯಕ್ಕೂ ಅಷ್ಟೇ ಅವ್ರ ಕೈಲಾದಂಥ ಒಂದು ಯೋಜನೆಗಳು, ಹೊಸ ಹೊಸ ಯೋಜನೆಗಳು ತಂದು ಕೆಲಸಗಳು ಮಾಡ್ತಾರೆ ಅಂತ ನಂಬಿಕೆ ಇದೆ. ಒಳ್ಳೆ ಆಡಳಿತ ಕೊಡ್ತಾರೆ. ನೆಕ್ಸ್ಟ್ ಮುಂದಿನ ಸರ್ಕಾರ ಕೂಡ ಅವರೇ ಮುಖ್ಯಮಂತ್ರಿಯಾಗಿ ಕನಕಪುರದವರು 2ನೇ ಬಾರಿ ಮುಖ್ಯಮಂತ್ರಿ ಆಯ್ತಾರೆ. ಓಕೆ. ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದ ಅವಶ್ಯಕತೆ ಎಷ್ಟಿದೆ? ಅವಶ್ಯಕತೆ ಇದೆ. ಅವರು ಹಿರಿಯ ರಾಜಕಾರಣಿಗಳು ಸಿದ್ದರಾಮಯ್ಯ ಅವರು, ಅವ್ರ ಅವಶ್ಯಕತೆನೂ ಇದೆ. ಖರ್ಗೆ ಅವರ ಮಾರ್ಗದರ್ಶನ ಅವಶ್ಯಕತೆ ಇದೆ. ಎಲ್ಲರ ಮಾರ್ಗದರ್ಶನ ತಗೊಂಡು ಕೆಲಸ ಮಾಡಬೇಕು. ಒಂದು ರಾಜ್ಯ ನಡೆಸಬೇಕು ಅಂದ್ರೆ ಎಲ್ಲರ ಮಾರ್ಗದರ್ಶನ, ಎಲ್ಲರ ಸಹಕಾರದಿಂದನೇ ಮಾಡಬೇಕು. ಓಕೆ ಓಕೆ. ಇಲ್ಲೊಂದಿಷ್ಟು ಮಹಿಳಾ ಮಣಿಗಳಿದ್ದಾರೆ, ಅವ್ರನ್ನ ಕೇಳೋಣ. DK ಶಿವಕುಮಾರ್ ಆಗ್ಬೇಕು, ನಮ್ಮ ಸಾಹೇಬ್ರ ಅವರನ್ನೇ ಆಗ್ಬೇಕಂತೇನೆ ಖುಷಿ ಅದೇನೆ. ಏನ್ ಖುಷಿ? ಕಿರ್ಬಾ ಕೊಡ್ತಲ್ಲ ಅಂತ ಖುಷಿ. ಯಾರಿಗೆ?